ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ ಮಾಡ್ತಾಯಿದ್ದೀನಿ ವಿಡಿಯೋಸ್. ಹಿಂದಿನ ಒಂದು ವಿಡಿಯೋದೊಳಗೆ ಅಕೌಂಟಿಂಗ್ ಸೈಕಲ್ ಬಗ್ಗೆ ನೋಡಿದ್ದೀವಿ ನಾವು. ಅಕೌಂಟಿಂಗ್ ಸೈಕಲ್, ದ ಪ್ರೊಸೆಸ್ ಆಫ್ ಅಕೌಂಟಿಂಗ್ ಸೈಕಲ್. ಇವತ್ತಿನ ವಿಡಿಯೋದೊಳಗೆ ಅಕೌಂಟಿಂಗ್ ಇಕ್ವೇಷನ್ಸ್ ಬಗ್ಗೆ ನೋಡೋಣ. ಇಫೆಕ್ಟ್ ಆಫ್ ಟ್ರಾನ್ಸಾಕ್ಷನ್ ಆನ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಯಾವ ರೀತಿ ಟ್ರಾನ್ಸಾಕ್ಷನ್ ಮತ್ತು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಮೇಲೆ ಇಫೆಕ್ಟ್ ಆಗ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ದಟ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟೂ ಆಸ್ಪೆಕ್ಟ್ಸ್. ಒನ್ ಈಸ್ ದಿ ಡೆಬಿಟ್ ಆಸ್ಪೆಕ್ಟ್, ಅನದರ್ ಒನ್ ಈಸ್ ದಿ ಕ್ರೆಡಿಟ್ ಆಸ್ಪೆಕ್ಟ್. ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನು ಎರಡು ಆಸ್ಪೆಕ್ಟ್ ಇರ್ತಾವೆ ಅಂತ ಹೇಳಿದ್ದೀನಿ ನಾನು, ಆ್ಯಸ್ ಪರ್ ದಿ ಡಬಲ್ ಎಂಟ್ರಿ ಸಿಸ್ಟಮ್. ಒಂದು ರಿಸೀವಿಂಗ್ ಆಸ್ಪೆಕ್ಟ್, ಇನ್ನೊಂದು ಗಿವಿಂಗ್ ಆಸ್ಪೆಕ್ಟ್, ಒಂದು ಡೆಬಿಟ್ ಆಸ್ಪೆಕ್ಟ್ ಆರ್ ಕ್ರೆಡಿಟ್ ಆಸ್ಪೆಕ್ಟ್. ಈ ರೀತಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ದೊಳಗೂ ಎರಡು ಆಸ್ಪೆಕ್ಟ್ ಇರ್ತವೆ. ಆ ಎರಡು ಆಸ್ಪೆಕ್ಟನ್ನು ಎಂಟ್ರಿ ಮಾಡೋದ್ರಿಂದ ಯಾವ ರೀತಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಮೇಲೆ ಮತ್ತು ಕ್ಯಾಪಿಟಲ್ ಮೇಲೆ ಇಫೆಕ್ಟ್ ಆಗ್ತದೆ ಟ್ರಾನ್ಸಾಕ್ಷನ್ದಿಂದ ಅನ್ನುವಂಥದ್ದು ನೋಡಿ ನಾವು ಇಲ್ಲೇ ಅಕೌಂಟಿಂಗ್ ಈಕ್ವೇಷನ್ಸ್ ಅದಾವ. ಅಕೌಂಟಿಂಗ್ ಈಕ್ವೇಷನ್ ನಂಬರ್ 1 ಈಸ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. Assets comes on the asset side of the balance sheet. Liabilities and capital comes on the liabilities of the balance sheet. ಇಲ್ಲೇ assets equal to liabilities plus capital. ಅಂದರೆ ಲಯಬಿಲಿಟೀಸ ಮತ್ತು ಕ್ಯಾಪಿಟಲನ್ನು ನಾವು ಕೂಡಿಸಿದರೆ ಅದು ಅಸೆಟ್ಗೆ ಈಕ್ವಲ್ ಇರ್ತದೆ. ಅಸೆಟ್ ಸೈಡ್ ಈಸ್ ಈಕ್ವಲ್ ಅಂದರೆ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಟ್ಯಾಲಿ ಆಗ್ತದೆ. ಯಾವಾಗ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ಗೆ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ ಒಂದು ಅಕೌಂಟಿಗೆ ಡೆಬಿಟ್ ಹಾಕಿದರೆ ಇನ್ನೊಂದು ಅಕೌಂಟಿಗೆ ಕ್ರೆಡಿಟ್ ಹಾಕ್ತಾ ಇದ್ದೀವಿ. ಈ ರೀತಿ ಹಾಕೋದ್ರಿಂದ ಅದು ಏನಾಗ್ತದೆ, ಲೇಜರ್ ಟ್ರಯಲ್ ಬ್ಯಾಲೆನ್ಸನ್ನು ಮೊದಲು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ, ಜರ್ನಲ್ದಿಂದ ಲೇಜರಿಗೆ ಪೋಸ್ಟಿಂಗ್ ಮಾಡ್ತೀವಿ, ಲೇಜರಿಗೆ ಪೋಸ್ಟಿಂಗ್ ಮಾಡಿ ಲೇಜರ್ ಬ್ಯಾಲೆನ್ಸನ್ನೆಲ್ಲ ಮಾಡಿಕೊಂಡು ವಿ ವಿಲ್ ಪ್ರಿಪೇರ್ ದಿ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಈಸ್ ದಿ ಮಿಯರ್ ಸ್ಟೇಟ್ಮೆಂಟ್. ಇಟ್ ಇಸ್ ಪ್ರಿಪೇರ್ಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಅವ ಯಾವಾಗ ಡೆಬಿಟ್ ಈಕ್ವಲ್ ಟು ಕ್ರೆಡಿಟ್ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗ್ತದೆ, ಮುಂದೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಈಸ್ ಆಲ್ಸೋ ಟ್ಯಾಲಿ. ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಈಕ್ವಲ್ ಬರ್ತದೆ. ಅದು ಈಕ್ವಲ್ ಬಂದ್ರೆ ಮಾತ್ರ ನಾವು ಮಾಡಿದಂಥ ಪ್ರಾಬ್ಲಮ್ ಕರೆಕ್ಟ್. ಇವಾಗ ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್. ಅಸೆಟ್ದೊಳಗೆ ಲಯಬಿಲಿಟೀಸ್ ಲೆಸ್ ಮಾಡಿದ್ರೂ ಕ್ಯಾಪಿಟಲ್ ಬರ್ತದೆ. ಆಮೇಲೆ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್. ನೀವು ಅಸೆಟ್ಸ್ದೊಳಗೆ ಕ್ಯಾಪಿಟಲನ್ನು ಲೆಸ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಲಯಬಿಲಿಟೀಸ್ ವಿಲ್ ಕಮ್. ಅಂದರೆ ಅಸೆಟ್ಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ನಾವು ಲಯಬಿಲಿಟಿ ಸೈಡ್ ಮತ್ತು ಅಸೆಟ್ ಸೈಡ್ ಟೋಟಲ್ ಮಾಡಿದ್ದೀವಿ ಅಂದರೆ ಇಟ್ ಶುಡ್ ಬಿ ಟ್ಯಾಲಿಡ್. ಈಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಯಾವ ರೀತಿ ಇಫೆಕ್ಟ್ ಆಗ್ತದೆ ಅನ್ನೋದು ನೋಡೋಣ. ಮೊದಲನೇ ಟ್ರಾನ್ಸಾಕ್ಷನ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಆಫ್ ₹50,000. ಮೊದಲನೇ ಟ್ರಾನ್ಸಾಕ್ಷನ್ ಬಿಸ್ನೆಸ್ ಮನ್ ₹50,000 ಕ್ಯಾಪಿಟಲ್ ಹಾಕಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ ಅಂದರೆ ಇಟ್ ಇಸ್ ಎ ಕ್ಯಾಶ್ ಈಸ್ ಕಮಿಂಗ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬಿಸ್ನೆಸ್ ಮನ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ರು ಅವ್ರ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೀವಿ. ಇಲ್ಲಿ ಯಾವಾಗ ಕ್ಯಾಶ್ ಅಂದರೆ ಇಟ್ ಇಸ್ ಎನ್ ಅಸೆಟ್, ಇಟ್ ಇಸ್ ಎ ಕರೆಂಟ್ ಅಸೆಟ್ ಕಮ್ ಆನ್ ದಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಏನಾಗ್ತದೆ, ಅಸೆಟ್ ಎಷ್ಟು ₹50,000 ಬಂತು ನಮಗೆ, ಕ್ಯಾಶ್ ಬಂತು, ಹೌದಾ, ₹50,000 ಬಂತು. ಇಲ್ಲೇ ಲಯಬಿಲಿಟೀಸ್ ಇಲ್ಲ, ಕ್ಯಾಪಿಟಲ್ ₹50,000 ಹಾಕಿದ ನಾವು, ಹೌದಲ್ಲ, ₹50,000 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಹಿಮ್. ದೆನ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ₹25,000. ಬಾಟ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ ₹25,000. ಯಾವಾಗ ₹25,000 ಗೂಡ್ಸನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಕ್ಯಾಶ್ ಹೋಯಿತು. ಇಲ್ಲೇ ಮೈನಸ್ $25,000 ಕ್ಯಾಶ್ ಮೈನಸ್ $25,000, 25,000 ಹೋಯ್ತು. ಬಂತೇನು ನಮಗೆ ಗೂಡ್ಸ್ ಬಂತು ಪ್ಲಸ್ 25,000. ಗೂಡ್ಸ್ ಬಂತು ಪ್ಲಸ್ 25,000. ಇಲ್ಲಿ ಟ್ರಾನ್ಸಾಕ್ಷನ್ ಯಾವ ರೀತಿ ಎಫೆಕ್ಟ್ ಆಗ್ತು ನೋಡ್ರಿ. ಇಲ್ಲಿ ಇದನ್ನು ಮಾಡಿರಿ, ಬ್ಯಾಲೆನ್ಸಿಂಗ್ ಗೊತ್ತಾಗ್ತದೆ ನಿಮ್ಗೆ. ಇಲ್ಲಿ 50,000ದೊಳಗೆ 25,000 ಹೋಯ್ತು, ಬ್ಯಾಲೆನ್ಸ್ 25 ಉಳಿತು, ಮತ್ತು ಗೂಡ್ಸ್ 25,000 ಆ್ಯಡ್ ಆಯ್ತು ಅಂದಾಗ ಮತ್ತೆ 50,000 ಇಲ್ಲೇ ಕ್ಯಾಪಿಟಲ್ಗೆ 50,000, ಹೌದಾ. ₹25,000 ಕ್ಯಾಶ್ ಹೋಯಿತು, ₹25,000 ಗೂಡ್ಸ್ ಬಂತು. ಗೂಡ್ಸ್ ಸ್ಟಾಕ್ ವಿಲ್ ಕಮ್ ಆನ್ ದಿ ಅಸೆಟ್ ಸೈಡ್ ಅಂಡರ್ ಕರೆಂಟ್ ಅಸೆಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅದರೊಳಗೆ ಬರ್ತದೆ. ಈಗ ನೆಕ್ಸ್ಟ್ ಬಾಟ್ ಆಫೀಸ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಾಮ್ ಅಶೋಕ್ ₹10,000. ಇಲ್ಲಿ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೀವಿ ₹10,000 ಫರ್ನಿಚರ್ ಬಂತಂದರೆ, ಫರ್ನಿಚರ್ ಪರ್ಚೇಸ್ ಮಾಡಿದ್ದೇವೆ ಅಂದರೆ ₹10,000 ಆ್ಯಡ್ ಆಗ್ತಿಲ್ಲ, ₹10,000. ಯಾವ ಮೂಡ್ನಲ್ಲಿ ಆ್ಯಡ್ ಆಯ್ತಿದ್ದು, ಫರ್ನಿಚರ್ದು ಬಂತು. ಇದು ಆನ್ ಕ್ರೆಡಿಟ್ ಪರ್ಚೇಸ್ ಮಾಡೇವಿ. ಯಾವಾಗ ಆನ್ ಕ್ರೆಡಿಟ್ ಪರ್ಚೇಸ್ ಮಾಡೇವಂದರೆ ಇಟ್ ಇಸ್ ಅ ಲೈಬಿಲಿಟಿ ಆನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಟು ಪೇ ₹10,000
ಟು ಬಿಸ್ನೆಸ್ ಸೆಲ್ಲರ್ಗೆ ನಾವು 10,000 ರೂಪಾಯಿ ಕೊಡಬೇಕು. ಅದು ಲೈಬಿಲಿಟಿ ಕ್ರಿಯೇಟ್ ಆಯಿತು. ಇಲ್ಲಿ ಲೈಬಿಲಿಟಿ ಎಷ್ಟಾಯ್ತು? 10,000 ರೂಪೀಸ್. 10,000 ರೂಪೀಸ್ ಲೈಬಿಲಿಟಿ ಆಯಿತು. ಹೌದಾ? ಇಲ್ಲಿ ಡ್ಯಾಶ್. ಇಲ್ಲಿ ಟೋಟಲ್ ಮಾಡಿರಿ ಮತ್ತು ಟ್ರಾನ್ಸಾಕ್ಷನ್ ಇಫೆಕ್ಟ್ ಏನಾಗ್ತತಿ? ಇಲ್ಲಿ 50,000 ಪ್ಲಸ್ 10,000 60,000 ಆಯಿತು. ಇಲ್ಲಿ ಲೈಬಿಲಿಟಿ 10,000, ಆಮೇಲೆ ಇಲ್ಲಿ ಕ್ಯಾಪಿಟಲ್ 50,000. ನೋ, ಅಸೆಟ್ಸ್ ಈಸ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಹೌದಾ? ನಮ್ಮ ಇಕ್ವೇಷನ್ ಏನದ? ಅಸೆಟ್ಸ್ ಈಸ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. 10,000 ಲೈಬಿಲಿಟಿ ಅದ, 50,000 ಕ್ಯಾಪಿಟಲ್ ಅದ, ಎರಡು ಸೇರಿಸಿದರೆ ಈಕ್ವಲ್ ಟು ಅಸೆಟ್ 60,000. ನೋ, ದೆನ್ ನೆಕ್ಸ್ಟ್ ಒನ್ ಈಸ್ ದಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ rupees 10,000. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಆಫ್ rupees 10,000. ಇಲ್ಲಿ 10,000 ರೂಪಾಯಿದು ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. 10,000 ರೂಪಾಯಿದು ಗೂಡ್ಸ್ ಮಾರಾಟ ಮಾಡಿದ್ದೀವಿ ಅಂದರೆ ಗೂಡ್ಸ್ ಹೋಯಿತು ಮೈನಸ್ 10,000 ಇನ್ ದ ಫಾರ್ಮ್ ಆಫ್ ಗೂಡ್ಸ್ ಹೋಯಿತು 10,000 ರೂಪಾಯಿದು. ಮತ್ತು ಏನು ಬಂತು? ಕ್ಯಾಶ್ ಬಂತು ಇಲ್ಲೇ ಪ್ಲಸ್ 10,000 ರೂಪೀಸ್. ಪ್ಲಸ್ 10,000 ರೂಪೀಸ್ ಕ್ಯಾಶ್ ಬಂತು. ಹೌದಾ? ಕ್ಯಾಶ್ ಬಂತು. ಇಲ್ಲಿ ಇಲ್ಲಿ ಯಾವುದೇ ಇಫೆಕ್ಟ್ ಇಲ್ಲ. ಇಲ್ಲಿ ಲೆಸ್ ಟೋಟಲ್ ಮಾಡಿರಿ ನೋಡೋಣ ಮತ್ತೇನು ಬರ್ತದೆ. ಇಲ್ಲಿ 60,000ದೊಳಗೆ 10,000 ಹೋಯಿತು, 50,000 ಉಳಿತು. 50,000ಕ್ಕೆ ಮತ್ತು 10,000 ಕ್ಯಾಶ್ ಬಂತು ಅಂದರೆ ಅಗೇನ್ ಇಟ್ ಈಸ್ 60,000. ಇಲ್ಲಿ 10,000, ಇದು 50,000. ಅಗೇನ್ ಇಟ್ ಈಸ್ ಟ್ಯಾಲಿಡ್. ನೋ, ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್. ದೆನ್ ಪೇಡ್ ಟು ಅಶೋಕ್ ಆನ್ ಅಕೌಂಟ್ rupees 5,000. ಪೇಡ್ ಟು ಅಶೋಕ್ ಆನ್ ಅಕೌಂಟ್ rupees 5,000. ಅಶೋಕ್ನಿಂದ ನಾವು ಪರ್ಚೇಸ್ ಮಾಡಿದ್ದೀವಿ 10,000 ವರ್ತ್ ಆಫ್ ಫರ್ನಿಚರ್. ಅವನಿಗೆ ಅದರೊಳಗೆ 5,000 ರೂಪಾಯಿ ಕೊಡ್ತಾ ಇದ್ದೀವಿ. 5,000 ರೂಪಾಯಿ ಕೊಟ್ಟಿವಿ ಅಂದರೆ ನಮ್ದು ಇಲ್ಲಿ ಕ್ಯಾಶ್ ಹೋಯ್ತು 5,000 ರೂಪಾಯಿ. ಹೌದಾ? 5,000 ರೂಪಾಯಿ ಕ್ಯಾಶ್ ಹೋಯಿತು. 5,000 ರೂಪಾಯಿ ಕ್ಯಾಶ್ ಕೊಟ್ಟಿವಿ ಅವಂಗೆ, 5,000 ರೂಪಾಯಿ ಹೋಯಿತು. ಇನ್ನು 5,000 ರೂಪಾಯಿ ಲೈಬಿಲಿಟಿದು ನಮ್ದು ಕಡಿಮೆ ಆಯಿತು. ಇಲ್ಲಿ ಮೈನಸ್ 5,000 ಲೈಬಿಲಿಟಿನೂ 5,000 ಕಡಿಮೆ ಆಯಿತು. ಈಗ ಟೋಟಲ್ ಮಾಡಿರಿ. ಇಲ್ಲಿ 60,000 ಮೈನಸ್ 5,000 55,000. ಇಲ್ಲೇ 10,000ದೊಳಗೆ 5,000 ಲೈಬಿಲಿಟಿ ಕಡಿಮೆ ಆಯಿತು ಅಂದರೆ ಬ್ಯಾಲೆನ್ಸ್ ಎಷ್ಟು ಉಳಿತು? 5,000 ಉಳಿತು. ಇದು 50,000. ಹೌದಾ? ಇಲ್ಲಿ 5,000 ಪ್ಲಸ್ 50,000 55,000 ಈಕ್ವಲ್ ಟು ಅಸೆಟ್. ಅಗೇನ್ ಈಕ್ವಲ್ ಟು ಅಸೆಟ್ ಇಟ್ ಈಸ್. ದೆನ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಭರತ್ rupees 10,000. ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಭರತ್ಗೆ 10,000 ನಾವು ಕ್ರೆಡಿಟ್ ಮೇಲೆ ಗೂಡ್ಸನ್ನು ಮಾರಾಟ ಮಾಡಿದ್ದೀವಿ. ಮಾರಾಟ ಮಾಡಿದರೆ ಏನಾಯಿತು? ಗೂಡ್ಸ್ 10,000 ಹೋಯಿತು ಮೈನಸ್ 10,000 ಇನ್ ದ ಫಾರ್ಮ್ ಆಫ್ ಗೂಡ್ಸ್. ಹೌದಾ? ಆಮೇಲೆ ಇಲ್ಲಿ ಭರತ್ ಅಕೌಂಟ್ ಕ್ರಿಯೇಟ್ ಆಯಿತು. 10,000 ಡೆಟ್ಟರ್ ಅಕೌಂಟ್ ಕ್ರಿಯೇಟ್ ಆಯಿತು. ಹೌದಾ? ಭರತ್ ಬಿಕಮ್ ದಿ ಡೆಟ್ಟರ್ ಅವಾಗ ಕೊಡಬೇಕಾದವ ಅದ ನಮಗೆ. ಹೌದಾ? ಇಲ್ಲೇ ಏನು ಇಫೆಕ್ಟ್ ಇಲ್ಲ. ಇಲ್ಲಿ ನೋಡಿರಿ ಅಗೇನ್ ಟ್ರಾನ್ಸಾಕ್ಷನ್ ಏನು ಎಫೆಕ್ಟ್ ಆಗ್ತತಿ? 55,000 ಮೈನಸ್ 5,000 45,000 ಪ್ಲಸ್ 10,000 ಅಗೇನ್ 55,000. ಇದು 5,000 5,000 ಇದು 50,000. ದೆನ್ ನೆಕ್ಸ್ಟ್ ಒನ್ ಈಸ್ ಪೇಡ್ ಸ್ಯಾಲರಿ ಆಫ್ rupees 5,000. ಪೇಡ್ ಸ್ಯಾಲರಿ ಆಫ್ rupees 5,000. ಇಲ್ಲಿ 5,000 ರೂಪಾಯಿ ಕ್ಯಾಶ್ ಹೋಯಿತು. ಸ್ಯಾಲ್ರಿ ಕೊಡ್ತಾ ಇದ್ದೀವಿ 5,000 ರೂಪಾಯಿ. ಹೌದಾ? ಕ್ಯಾಪಿಟಲ್ನಲ್ಲಿ 5,000 ರೂಪಾಯಿ ಲೆಸ್ ಆಕತಿ. ಹೌದಲ್ಲ? ಕ್ಯಾಶ್ ಹೋಯಿತು. ಕ್ಯಾಪಿಟಲ್ನಲ್ಲಿ ಇದ್ದಂಥ ಕ್ಯಾಪಿಟಲ್ದೊಳಗೆ 5,000 ರೂಪಾಯಿ ಹೋಯಿತು. ಇಲ್ಲಿ ಏನು ಇಫೆಕ್ಟ್ ಆಯ್ತು? ಈಗ ಇದು 55 ಮೈನಸ್ 5,000 50,000. ಇಲ್ಲೇ 5,000. ಹಿಯರ್ ಇಟ್ ಈಸ್ 45,000. ಇಲ್ಲಿ 45,000 ಪ್ಲಸ್ 5,000 50,000 ಈಕ್ವಲ್ ಟು ಅಸೆಟ್ ಅಗೇನ್. ನೋ, ಪ್ಲಸ್. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ರಿಸೀವ್ಡ್ ಇಂಟ್ರೆಸ್ಟ್ ಆಫ್ rupees 10,000. ಇಂಟ್ರೆಸ್ಟ್ ಆಫ್ rupees 10,000 ರಿಸೀವ್ ಮಾಡ್ಕೋತಿದ್ದೇವೆ ಅಂದರೆ ಕ್ಯಾಶ್ ಬಂತು ನಮಗೆ. ಹೌದಾ? 10,000 ರೂಪೀಸ್ ಪ್ಲಸ್ ಇಟ್ ಈಸ್ ಕ್ಯಾಶ್ ರಿಸೀವ್ಡ್. ಇಲ್ಲಿ ಡ್ಯಾಶ್. ಆಮೇಲೆ ಇಲ್ಲಿ 10,000 ಆ್ಯಡ್ ಆಯಿತು. 10,000 ಪ್ಲಸ್ ದಟ್ ಈಸ್ ಕ್ಯಾಶ್. ಇಂಟ್ರೆಸ್ಟ್ ಬಂತು, ಕ್ಯಾಶ್ ಬಂತು 10,000. ನಾವು ಟೋಟಲ್ ಮಾಡಿರಿ ಮತ್ತೆ ದಟ್ ಈಸ್ 50 ಪ್ಲಸ್ 10 60,000. ದೆನ್ 5,000 5,000 ಲೈಬಿಲಿಟಿ. ಇಲ್ಲಿ 45 ಪ್ಲಸ್ 10 55,000. ನೋಡಿರಿ ನಮ್ಮ ಇಕ್ವೇಷನ್ ಪ್ರಕಾರ ಅದಾನು
ಅಸೆಟ್ಸ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಲೈಬಿಲಿಟಿ ಮತ್ತು ಕ್ಯಾಪಿಟಲ್ ಸೇರಿಸಿದರೆ ನಮ್ಮ ಅಸೆಟ್ಟಿಗೆ ಈಕ್ವಲ್ ಆಗೋದು. 60,000 ಅದ, 5,000 ಪ್ಲಸ್ 55,000, ಟೋಟಲ್ ಇಟ್ ಈಸ್ 60,000. ದಟ್ ಈಸ್ ಅಸೆಟ್ಸ್ ಈಸ್ ಈಕ್ವಲ್ ಟು ಲೈಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇದು ಯಾವ ರೀತಿ ಟ್ರಾನ್ಸಾಕ್ಷನ್ ನಮ್ಮ ಅಸೆಟ್ಸ್, ಲೈಬಿಲಿಟೀಸ್ ಮತ್ತು ಕ್ಯಾಪಿಟಲ್ ಮೇಲೆ ಇಫೆಕ್ಟ್ ಆಗ್ತೈತೆ ಅನ್ನೋದಕ್ಕೆ ನಾವು ಇಕ್ವೇಷನ್ಸ್, ಅಕೌಂಟಿಂಗ್ ಇಕ್ವೇಷನ್ಸ್ ಅಂತೇಳಿ ಮಾಡ್ತೀವಿ. ಇದು ನಿಮಗೆ ಪ್ರಾಬ್ಲಮ್ ತಿಳಿದಿದೆ ಅಂತ ತಿಳ್ಕೊತೀನಿ. ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿರಿ, ನಾನು ಮತ್ತೊಮ್ಮೆ ತಿಳಿಸ್ತೀನಿ.